ಸಾಯಿಸೋಕ್ಕಾಗಲಿಲ್ಲ, ಆಯ್ತು ಏನು ಮಾಡೋಕ್ಕಾಗಲಿಲ್ಲ. ಎಲ್ಲ ಮಾಡಬಾರ್ದೆಲ್ಲ ಪ್ರಯತ್ನ ಮುಗಿದು ಯಾವುದು ಕೈಗೂಡಲೇ ಇಲ್ಲ. ನಾನು ನಿನಗೆ ಅವತ್ತೇ ಹೇಳಿದ್ನೇ ಇಲ್ಲ, ಬೇಡ ಆ ಹುಡುಗ ಶಿವನಂಶ ಬೇಡ ಅಂತ ಹೇಳಿದ್ನೇ ಇಲ್ಲ. ಇರ್ಬೋದು, ಆದರೆ ನಾನು ಮಾತ್ರ ಬಿಡೋದಿಲ್ಲ, ನನ್ನ ಪ್ರಯತ್ನ ಬಿಡೋದಿಲ್ಲ. ಇವತ್ತು ಮಾತ್ರ ಇರ್ತೀನಿ, ಇವತ್ತು ತಲೆ ಮೇಲೆ ಕಲ್ಲು ಎತ್ತರ ಹಾಕ್ತೀನಿ, ಇವತ್ತು ಸಾಯಿಸ್ತೀನಿ, ಇವತ್ತು ಬಿಡಂಗಿಲ್ಲ. ಇವತ್ತು ಯಾಕೆ ಮಾಡಕತ್ತಿದಿ ನಿನ್ನ ಸಾಯ್ಸಕ್ಕೆ ಬರಕತ್ತೀನಿ ಅಂತಂದ, ಸಾವು ಹತ್ರ ಬರಕತ್ತೈತೆ ಅಂತಂದ. ಖುಷಿ ಬಿಡು, ನಿನ್ನ ಬಿಡೋದಿಲ್ಲ ನಾನು. ಬೇಡ ಬೇಡ, ನನ್ನ ಮಾತು ಕೇಳು, ಆ ಹುಡುಗನ ಸುದ್ದಿಗೆ ಹೋಗೋಣ, ಬಿಟ್ಬಿಡು. ಶರಣು ಶಿವಪ್ಪ ಶರಣು, ನನ್ನ ಕ್ಷಮಿಸ್ಬಿಡು ತಂದೆ. ನಾನು ಅಕ್ಕಿ ಜೊತೆಗೆ ಪಾಪ ಕೆಲಸ ಮಾಡೀನಿ, ಆದರೆ ನಾನು ಬರೀ ಪಾತ್ರಧಾರಿ ಅಷ್ಟೇ. ನನ್ನಿಂದ ಅಕ್ಕಿ ಬಲವಂತದಿಂದ ಮಾಡಿಸಿರೋದಷ್ಟೇ ಬಿಟ್ಟರೆ ನಾನು ಇದರಲ್ಲಿ ಯಾವ ತಪ್ಪು, ನಾನು ಎಷ್ಟು ಬುದ್ಧಿ ಹೇಳಿನಿ, ಅದು ನನ್ನ ಮಾತು ಕೇಳಲೇ ಇಲ್ಲ. ಕ್ಷಮಿಸಪ್ಪ, ಕ್ಷಮಿಸು, ಹೋಗ್ಲಿ ಅಕ್ಕಿನೂ ಕ್ಷಮಿಸ್ಬಿಡು ತಂದೆ. ಸಂಹಾರ ಇವತ್ತು ಆದಾಯಕ್ಕೆ ಕೂಡಿ ಬಂದೈತಿ. ಇವತ್ತು ನನ್ನ ಕೈಲಿ ಸಂಹಾರ ಆಗೋದಿತ್ತು, ಆಗಕತ್ತೈತಿ. ಅದನ್ನ ಯಾರೂ ತಡೆಯೋದಕ್ಕಾಗಂಗಿಲ್ಲ. ನಿನ್ನ ಯಾವ ತಪ್ಪು ಇಲ್ಲ, ಆಯ್ತು ನಿನ್ನ ಕ್ಷಮಿಸ್ತೀನಿ. ನೀ ಹೋಗು, ನೀನು ರಾಗಲೋಕಕ್ಕೆ ಹೋಗು. ನನ್ನ ಕೆಲಸ ಇನ್ನೂ ಭಾಳ ಐತಿ ಭೂಮಿ ಮೇಲೆ. ನಾನು ಈ ಭೂಮಿ ಮೇಲೆ ಇದ್ದುಕೊಂಡು ಲೋಕೋದ್ಧಾರಕ್ಕೆ ಮಾಡಿ ಆ ಶಿವಪ್ಪನ ಯಾವ ಕರ್ತವ್ಯ ನನಗೆ ಒಪ್ಸನ ಅದನ್ನು ನಾನು ಮಾಡಿ ಮುಗಿಸಿ ನಾನು ಬರ್ತೀನಿ ನಾಗಲೋಕಕ್ಕೆ. ಅಲ್ಲಿವರೆಗೂ ನೀನು ನಾಗಲೋಕ ಚೆನ್ನಾಗಿ ನೋಡ್ಕೊ, ಹೋಗು. ಹಾಂ ಶಿವ ಏನು ಮಾತಾಡಕತ್ತಿ ನೀನು? ಅವರು ದೊಡ್ಡವರು, ಹಾಗೆಲ್ಲ ತುಳಿಬಾರ್ದು. ಏನು ಸಂಹಾರ ಅಂತಿದಲ್ಲ, ಬಿಡು. ಇಳಿಯಪ್ಪ ಕೆಳಗಿಳಿ. ಬಾ ಶಿವ ಮಾಬೇಡ, ಬಾ ಶಿವ. ಅಮ್ಮ, ನಿನಗೆ ಗೊತ್ತಿಲ್ಲ, ಈ ಶಿವನ ಮಗ ಈತಗೆ ಅಪಾರವಾದ ಶಕ್ತಿ ಐತಿ. ನಾವು ಸಾಮಾನ್ಯ ಮನುಷ್ಯರಲ್ಲ, ನಾವು ನಾನು ನಾಗಲೋಕದಲ್ಲಿ ಇರ್ತಕ್ಕಂಥವ್ರು, ಇಚ್ಛಾ ನಾಗಧಾರಿಗಳು ನಾವು. ಈ ಏನದಾಳ ಈಕಿ ನಂದೇವ, ಈಕಿ ನಾಗಲೋಕನ ತನ್ನ ಆಡಳಿತ ಇಟ್ಕೋಬೇಕು, ತಾನು ಆಡಳಿತ ಮಾಡಬೇಕು ಅಂತೇಳಿ ಈ ನಿನ್ನ ಮಗ ಶಿವ ಮುಂದಿನ ಒಂದು ನಾಗಲೋಕದ ಅಧಿಪತಿ ವಹಿಸ್ಕೋಬೇಕಾಗಿತ್ತು. ಅದನ್ನು ತಪ್ಪಿಸಿ ಅದನ್ನು ಕೊಂದು ನಾನು ಆ ನಾಗಲೋಕದ ಅಧಿಪತಿಗಳಾಗಿ ರಾಜ್ಯಭರ ಮಾಡ್ತೀನಿ ಅಂತಂದು ಇದು ನಿನ್ನ ಮಗನ ಕೊಲ್ಲಕ್ಕೆ ಬಂದಿದ್ಲು. ಇಷ್ಟು ದಿವಸ ಭಾಳ ಪ್ರಯತ್ನ ಮಾಡಿದ್ರು, ಅದು ಯಾವುದೇ ಕೆಲಸಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ಕೊಲ್ಲಕ್ಕೆ ಬಂದ್ಲು. ಇವತ್ತು ಆ ಗಳಿಗೆ ಕೂಡಿ ಬಂದೈತೆ ಅಂತ ನಿನ್ನ ಮಗ ಶಿವ ಹೇಳಕತ್ತಾನಲ್ಲಮ್ಮ. ಇವತ್ತು ನಿನ್ನ ಮಗನಿಂದ ಆಕಿ ಸಂಹಾರನೇ ಇವತ್ತು ಇರೋದು. ತಾಯಿ, ನೀನು ಬಿಟ್ಬಿಡು, ನೀನು ಯಾವ ಚಿಂತೆ ಮಾಡಬೇಡ. ಅಯ್ಯೋ ಶಿವ ಸತ್ತು ಹೋದ್ಲಪ್ಪ. ಶಿವಪ್ಪ ಸತ್ತು ಹೋದ್ಲಲ್ಲ, ಸಾಯಿಸ್ಬಿಟ್ಟಲ್ಲ ಶಿವಪ್ಪ. ಈ ಸಣ್ಣ ವಯಸ್ಸಿಗೆ ನಿನಗೆ ಯಾಕೆ ಬೇಕಿತ್ತು? ಅಲ್ಲ, ಒಂದು ಜೀವ ಹತ್ಯೆ ಮಾಡಿದ ಪಾಪ ನಿನಗೆ ಹತ್ತತ್ತ ಏನೋ ಮಗನ. ನಿನಗೆ ಎಲ್ಲಿ ಪಾಪ ಸತ್ತು ಹೋಗ್ತಾನ ಅಂತ ಅಂಜಿಕೆ ಬರತ್ತದ ಮಗನ. ಅಮ್ಮ, ನೀನು ಯಾವ ಚಿಂತೆನೂ ಮಾಡಬೇಡ. ಯಾಕಂದ್ರೆ ಎಲ್ಲ ಪಾಪ ಪರಿಹಾರ ಮಾಡೋಂಥ ಆ ಶಿವಪ್ಪನ ಮಗ ಈತ ಯಾವ ಪಾಪ ಸುತ್ತಕೊಳ್ಳುತ್ತೆ? ಈತ ಅವತಾರ ಎತ್ತಿದ್ದೆ ಈಗಿನ ಸಂಹಾರ ಮಾಡೋಕ್ಕಾಗಿ. ಈಕಿ ಸಂಹಾರ ಆಯಿತು, ಈಕಿ ಸಂಹಾರ ಮಾಡೋಕ್ಕಾಗೆ ಹುಟ್ಟಿದ್ದು ಈ ಮಗುಗೆ ಯಾವ ಪಾಪ ಸುತ್ತಕೊಳ್ಳುತ್ತೆ? ನೀನು ಹೇಳು. ಹಂಗೇನು ಚಿಂತೆ ಮಾಡಬೇಡ. ನಿನಗೆ ಯಾವ ಪುಣ್ಯದ ಯಾವ ಜನ್ಮದ ಪುಣ್ಯನ ಏನೋ ನಿನಗಿಂತ ಮಗ ಸಿಕ್ಕನಲ್ಲ, ಅಷ್ಟೇ ಖುಷಿ ಪಡು. ಇನ್ನಾಯ್ತು, ಇನ್ನು ನಿನ್ನ ಮಗ ಇನ್ನು ನಿನ್ನ ಸ್ವಂತ. ಇದರಿಂದ ಲೋಕ ಉದ್ಧಾರ ಆಗುತ್ತೆ, ನಿಮ್ಮ ಹೆಸರು ಅಜರಾಮರವಾಗಿರುತ್ತೆ. ಅಲ್ಲ, ಇದಕ್ಕೆ ಅಂತ್ಯ ಸಂಸ್ಕಾರ ಅದು ಇದು ಏನೀಗ? ಅದ್ಯಾವ ಚಿಂತೆನೂ ಮಾಡಬೇಡ್ರಿ. ಈಗ ಆಕೆಗೆ ನಾಗ ಸಂಸ್ಕಾರದೊಳಗೆ ನಾ ಹೆಂಗೆ ಅಂತ್ಯ ಸಂಸ್ಕಾರ ಮಾಡೋದು ಐತಲ್ಲ, ಅದೇ ಪ್ರಕಾರ ಮಾಡ್ತೀನಿ ನಾ ಎಲ್ಲ. ನೀವು ಅದ್ರ ಚಿಂತೆ ಬಿಟ್ಟು ನಿಮ್ಮ ಮಗನ ಕುಟಗಿನ ಖುಷಿಯಾಗಿರಿ. ಶಿವಪ್ಪ, ನಿನಗೇನಾಗಲಿಲ್ಲ ಅಂದ್ರೆ ಅಷ್ಟೇ ಸಾಕು. ಆಯ್ತು, ಇನ್ಮ್ಯಾಗ ನಿನಗೇನಾಗಲ್ಲ, ಅಷ್ಟು ಸಾಕು. ಅಜ್ಜಾರಿ ಹೇಳ್ದಂಗೆ ನೀನು ಲೋಕೋದ್ಧಾರಕ್ಕಾಗಿ ಬಂದಿದ್ದಂಗಿದ್ರೆ ಆಯ್ತು ಕಂದ, ನಿನ್ನಿಂದ ಲೋಕ ಉದ್ಧಾರ ಆಗಲಿ. ನಾನು ನಿನಗೆ ಯಾವತ್ತೂ ಬೆಂಬಲವಾಗಿರ್ತೀನಿ. ನಿನಗೇನು ಬೇಕೇಳು, ನಾನು ನಿನ್ನ ಜೊತೆ ಸಾಥ್ ಕೊಡ್ತೀನಿ ಮಗನ. ಅಯ್ಯೋ ನನ್ನ ಕಂದ, ಬಾರೇಯಪ್ಪ.